ಚೌಡೇಶ್ವರಿ ತಿಂಡಿ ಮನೆ ಸ್ಪೆಷಾಲಿಟಿ ಬಂದು ರಾಗಿ ಮುದ್ದೆ ಮೇನು. ಮಶ್ರೂಮ್ ಪಲಾವ್ ಅಂತ ಮಾಡ್ತಾರೆ, ಭಾಳ ಚೆನ್ನಾಗಿರುತ್ತೆ. ಲೈವ್ ಅಡುಗೆ ಮಾಡೋದು. ಹಾಯ್ ಹಲೋ, ವಿಸ್ತಾರ ಫುಡ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಈಗಿನ ಕಾಲದಲ್ಲಿ ಬರೀ ಜಂಕ್ ಫುಡ್ ತಿನ್ಕೊಂಡೆ ಹೊಟ್ಟೆ ತುಂಬಿಸ್ಕೋತಾರೆ. ಅದರಲ್ಲೂ ಮಧ್ಯಾಹ್ನದ ಟೈಮಲ್ಲಿ ಸ್ಟ್ರೀಟ್ ಫುಡ್ಡು, ಫಾಸ್ಟ್ ಫುಡ್ಡು ಇಂಥವೆಲ್ಲ ತಿಂದ್ರೆ ಆರೋಗ್ಯ ಹಾಳಾಗೋದು ಗ್ಯಾರಂಟಿ. ಅದಕ್ಕೆ ನಮ್ಮ ಹಿರಿಯರು ಹೇಳೋದು ಹಿಟ್ಟು ತಿಂದು ಗಟ್ಟಿ ಆಗು ಅಂತ. ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ರಾಗಿ ಮುದ್ದೆ ತಿಂದ್ರೆ ಆರೋಗ್ಯ ಚೆನ್ನಾಗಿರೋದು ಮಾತ್ರವಲ್ಲ, ಶಕ್ತಿನೂ ಬರುತ್ತೆ, ಜೊತೆಗೆ ರುಚಿಯಾಗೂ ಇರುತ್ತೆ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಗೊತ್ತೇ ಆಗಿರುತ್ತೆ ನಾನು ರಾಗಿ ಮುದ್ದೆ ತಿನ್ನಕ್ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ಬಿಸಿ ಬಿಸಿ ರಾಗಿ ಮುದ್ದೆನ ಸ್ವಾಹ ಮಾಡೋಣ. ರಾಜರಾಜೇಶ್ವರಿ ನಗರದಲ್ಲಿ ಅಶೋಕ್ ಅನ್ನೋರು ಶ್ರೀ ಚೌಡೇಶ್ವರಿ ತಿಂಡಿ ಮನೆ ಅನ್ನೋ ಹೋಟೆಲ್ ನಡೆಸ್ತಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಸಖತ್ ಟೇಸ್ಟಿ ಆಗಿರೋ ವೆರೈಟಿ ಬ್ರೇಕ್ಫಾಸ್ಟ್ ಸಿಗುತ್ತೆ. ಮಧ್ಯಾಹ್ನ 1 ಗಂಟೆ ಮೇಲೆ ಪ್ಯೂರ್ ವೆಜ್ ಮುದ್ದೆ ಮೀಲ್ಸ್ನ ಎಂಜಾಯ್ ಮಾಡ್ಬೋದು. ಗೊಡ್ಡು ಖಾರ, ಸೊಪ್ಸಾರು, ಬಸ್ಸಾರು ಜೊತೆ ಪಲ್ಯ ಇರುತ್ತೆ. ಜೊತೆಗೆ ರೈಸ್ ಮೀಲ್ಸ್, ಚಪಾತಿ, ಮದ್ದೂರು ವಡೆ, ಮಸಾಲೆ ವಡೆ ಇವಿಷ್ಟು ಮಧ್ಯಾಹ್ನ ಊಟದ ಟೈಮ್ನಲ್ಲಿ ಸಿಗುವಂಥದ್ದು. ನಮ್ಮ ಹೋಟ್ಲು ಶುರು ಮಾಡಿದ್ದು 8 ವರ್ಷ ರನ್ನಿಂಗಲ್ಲಿದೆ. ಮೊದಲು ಮಾಡಿದಾಗ ಸಣ್ಣದಾಗಿತ್ತು, ತುಂಬ ಚಿಕ್ಕದಾಗಿ ಮಾಡಿದೋ, ಡೌಟ್ ಆಗಿ ಮಾಡಿದೋ, ಸಕ್ಸಸ್ ಆಗುತ್ತಲ್ಲ ಅಂತ ಚಿಕ್ಕದಾಗೆ ಮಾಡಿದೋ. ಸೊ ಅದೇನಾಯ್ತು, ಇವಾಗ ಡೆವಲಪ್ ಆಗಿದೆ. ಆಮೇಲೆ ಎಲ್ಲರಿಗೂ ಪಬ್ಲಿಕ್ ಗೊತ್ತಾಗಿ ಇವಾಗ ಈ ಲೆವೆಲಲ್ಲಿ ಇದ್ದೀವಿ. ಬಿಸ್ನೆಸ್ ಇದೆ, ಚೆನ್ನಾಗಿದೆ, ಎಲ್ಲರೂ ಲೈಕ್ ಮಾಡ್ತಾ ಇದ್ದಾರೆ ನಮ್ಮ ಊಟನ. ಅದು ಎಕ್ಸ್ಪೆಷಲಿ ಎಲ್ಲ ಅಫಿಷಿಯಲೇ ಬರೋದಿಲ್ಲಿ. ಆಲ್ಮೋಸ್ಟ್ ಮೈಸೂರು ರೋಡ್ ಕಾರ್ ಶೋರೂಮ್ನವರು, ಅಫಿಷಿಯಲ್ಲು, ಸಾಫ್ಟ್ವೇರ್ ಕಂಪ್ನಿಗಳು ಎಲ್ಲ ಬರ್ತಾರೆ. ತುಂಬ ಚೆನ್ನಾಗಿದೆ ಅಂತ ಎಲ್ಲ ಲೈಕ್ ಮಾಡಿದ್ದಾರೆ. ಚೌಡೇಶ್ವರಿ ತಿಂಡಿ ಮನೆ ಸ್ಪೆಷಾಲಿಟಿ ಬಂದು ರಾಗಿ ಮುದ್ದೆ ಮೇಯ್ನು. ರಾಗಿ ಮುದ್ದೆ, ಉಪ್ಸಾರು, ಸಾಂಬಾರು ಲೈಕ್ ಮಾಡ್ತಾರೆ. ಸಾಂಬಾರಲ್ಲಿ ನಮ್ಮಲ್ಲಿ ಚೇಂಜ್ ಆಗ್ತಾ ಇರ್ತದೆ, ವೆರೈಟಿ ಮಾಡ್ತಾ ಇರ್ತೀವಿ. ಅದು ಎಕ್ಸ್ಪೆಷಲಿ ಮೊಸಪ್ಪು ಅಂತ ಮಾಡ್ತೀವಿ ಗುರುವಾರ, ತುಂಬ ಎಲ್ಲ ಲೈಕ್ ಮಾಡ್ತಾರೆ. ಮಶ್ರೂಮ್ ಪಲಾವ್ ಮಾಡ್ತಾ ಇದ್ದೀವಿ, ಅದು ವಾರದಲ್ಲಿ 2 ದಿನ ಇರುತ್ತೆ, ಬುಧವಾರ, ಶುಕ್ರವಾರ. ತುಂಬ ಎಲ್ಲ ಚೆನ್ನಾಗಿರ್ತದೆ. ಆಮೇಲೆ ಎಕ್ಸ್ಪೆಷಲ್ ನಮ್ಮ ಫುಡ್ಡು ಬಂದು ಹೋಮ್ ಫುಡ್ಡು, ಮನೇಲಿ ಏನು ಮಾಡ್ತಾರೆ ತಂದು ಅದೇ ಥರ ಫಸ್ಟ್ ಕ್ವಾಲಿಟಿ ಐಟಮೇ ನಾವು ಹಾಕಿ ಅಡುಗೆ ಮಾಡೋದು. ಹಾಗಾಗಿ ಎಲ್ಲ ಲೈಕ್ ಮಾಡಿದ್ದಾರೆ. ಆಮೇಲೆ ನಮ್ಮದು ಏನಿದ್ರೆ ಲೈವ್ ಅಡುಗೆ ಮಾಡೋದು, ನಾವೇನು ಲಾಕ್ ಮಾಡ್ಕೊಂಡು ಅಥವಾ ಅದಕ್ಕೆ ಒಂದು ಕಿಚನ್ ಸಪ್ರೇಟ್ ಮಾಡಿಲ್ಲ, ಓಪನ್ ಮನೇಲೇ ಮಾಡೋದು. ಹಾಗಾಗಿ ಎಲ್ಲರೂ ಲೈಕ್ ಮಾಡ್ತಾರೆ. ಒಂದು ಮಿಲ್ಸು, ಒಂದು ಮುದ್ದೆ, ಹಾಫ್ ರೈಸು, ಪಲ್ಯವೇ ಇರುತ್ತೆ, ಜೊತೆಗೆ ತಟ್ಟೆಗೆ ಮಜ್ಜಿಗೆ ಇರುತ್ತೆ. ಅದು ಬಂದು 60 ರೂಪಾಯಿ. ಬರೀ ಒಂದು ಮುದ್ದೆ ಆದರೆ 25 ರೂಪಾಯಿ. ಬರೀ ಹಾಫ್ ರೈಸ್ ಅಂದರೆ 35, ಒಂದು ರೈಸು 45. ಅದ್ರ ಜೊತೆಗೆ ಬೇರೆ ಮದ್ದೂರು ವಡೆ, ಮಸಾಲೆ ವಡೆ, ಹುರುಳಿಕಾಳು ಹಪ್ಪಳ ಇರುತ್ತೆ, ಅದು ಸಪ್ರೇಟು. ಬಿಸಿ ಬಿಸಿ ಮುದ್ದೆ ಮೀಲ್ಸ್ ಬಂದಾಯಿತು. ಉಪ್ಸಾರು, ಮೊಳಕೆ ಕಾಳಿನ ಪಲ್ಯ, ಮುದ್ದೆ, ನಿಂಬೆಹಣ್ಣು, ಹಾಗೆಯೇ ಗೊಡ್ಡು ಖಾರ ಅಂತಿದೆ. ನಾನು ಈ ರೀತಿ ಟ್ರೆಡಿಷ್ನಲ್ ಮುದ್ದೆನ ಯಾವತ್ತೂ ತಿಂದಿಲ್ಲ. ಸೊ ಈ ಗೊಡ್ಡು ಖಾರನ ಉಪ್ಸಾರಿಗೆ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಲಿಂಬೆ ರಸ ಹಿಂಡ್ಕೊಂಡು ತಿನ್ಬೇಕಂತೆ. ನೋಡೋಣ. ಮುದ್ದೆನೂ ಅಷ್ಟೇ ಸಖತ್ ಸಾಫ್ಟ್ ಇದೆ, ಮುರಿತಿದ್ದಂಗೆ ಹಾಗೆ ಕೈಯಲ್ಲಿ ಬರುತ್ತೆ. ಅದನ್ನ ಹಿಂಗೆ ಉಂಡೆ ಕಟ್ಟಿ ಉಪ್ಸಾರಲ್ಲಿ ನೆನೆಸಿ ಸಖತ್ತಾಗಿದೆ ಉಪ್ಸಾರು. ನಾನು ಫಸ್ಟ್ ಟೈಮು ಉಪ್ಸಾರನ್ನ ಟೇಸ್ಟ್ ಮಾಡಿರೋದು. ಆ ಗೊಡ್ಡು ಖಾರ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಮುದ್ದೆಗೆ ಆಬ್ವಿಯಸ್ಲಿ ಟೇಸ್ಟ್ ಬರೋದು ಅದಕ್ಕೆ ಕೊಡೋ ಉಪ್ಸಾರು ಅಥವಾ ಪಲ್ಯದಿಂದಾಗಿ. ಸೊ ಉಪ್ಸಾರಂತೂ ಸಿಕ್ಕಾಪಟ್ಟೆ ರುಚಿಯಾಗಿದೆ. ಮುದ್ದೆ, ಉಪ್ಸಾರು, ಒಳ್ಳೆ ಕಾಳಿನ ಪಲ್ಯ ಜೊತೆ ಗೊಡ್ಡು ಖಾರ, ಸಖತ್ತಾಗಿದೆ ಮೀಲ್ಸು. ಸೊ ಟೋಟಲ್ 25 ರೂಪಾಯಿ ಪ್ರೈಸು. ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಖಾಲಿ ಮಾಡಿ ನೆಕ್ಸ್ಟ್ ಅನ್ನ ಸಾಂಬಾರು ಕೂಡ ಸಿಗುತ್ತೆ, ಅದನ್ನು ಬ್ಯಾಟಿಂಗ್ ಮಾಡೋಣ. ಹೀಗೆ ಒಳ್ಳೆ ರೈಸ್ ಮೀಲ್ ಸಿಗುತ್ತೆ, ಜೊತೆಗೆ ಹಾಗಲಕಾಯಿ ಪಲ್ಯ ಬೇರೆ ಇದೆ. ಇದನ್ನು ತಿನ್ನಕ್ಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಫಸ್ಟು ಮೀಲ್ಸು ಟೇಸ್ಟ್ ಹೆಂಗಿದೆ ನೋಡೋಣ. ಸೊಪ್ಸಾರು ವಿತ್ ರೈಸು, ಮೊಳಕೆ ಕಾಳಿನ ಪಲ್ಯ,
ಆಹಾ ಸಖತ್ತಾಗಿದೆ. ಹೊಟ್ಟೆ ಬೇರೆ ಹಸ್ಕೊಂಡು ಬಂದಿದೆ. ಒಳ್ಳೆ ಮೀಲ್ಸು. ಮಧ್ಯಾಹ್ನ ಇಂಥ ಮೀಲ್ ಸಿಗ್ಬಿಟ್ರೆ ಬೇರೆ ಏನು ಬೇಕು ಹೇಳಿ. ಸಖತ್ತಿದೆ. ಆಫೀಸ್ ಏನಾದ್ರು ಹತ್ತಿರ ಇತ್ತು ಅಂದಿದ್ರೆ ಡೆಫಿನೆಟ್ಲಿ ಡೈಲಿ ಇಲ್ಲೇ ಬಂದು ತಿಂತಿದ್ದೆ ನಾನು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪಲ್ಯ ಆವಾಗಲೇ ಟೇಸ್ಟ್ ಮಾಡಿದೆ, ಆದರೂ ರೈಸ್ ಜೊತೆ ಹೇಗಿರುತ್ತೆ ನೋಡೋಣ. ಫಸ್ಟ್ ಕ್ಲಾಸ್. ಸೊಪ್ಪು ಸಾರು, ಮೊಳಕೆ ಕಾಳಿನ ಪಲ್ಯ, ಅನ್ನ, ಸಖತ್ತಿದೆ ಕಾಂಬಿನೇಷನ್. ಇದ್ರ ಜೊತೆಗೆ ಇಲ್ಲಿ ಸಪ್ರೇಟಾಗಿ ಹಾಗಲಕಾಯಿ ಪಲ್ಯ ಕೊಡ್ತಾರೆ. ಇದು ಮೀಲ್ಸ್ ಜೊತೆ ಇನ್ಕ್ಲೂಡ್ ಆಗಿರಲ್ಲ, ಬಟ್ ನಾವು ಸಪ್ರೇಟಾಗಿ ತಗೋಬೋದು. ಸೂಪರ್. ಸ್ವಲ್ಪ ಕಹಿ ಆಗಿದೆ ಲೈಟಾಗಿ. ಡಯಾಬಿಟಿಕ್ ಪೇಷಂಟ್ಗಳು ಯಾರಾದರೂ ಇದ್ದರೆ ಮಧ್ಯಾಹ್ನ ಊಟ ಮಾಡಬೇಕು ಅಂದರೆ ಡೆಫಿನೆಟಾಗಿ ಹಾಗಲಕಾಯಿ ಪಲ್ಯ ಹಾಕ್ಕೊಂಡು ತಿನ್ಬೋದು. ಸೊ ಶುಗರ್ ಲೆವೆಲು ಮೇಂಟೈನ್ ಆಗುತ್ತೆ. ಒಳ್ಳೆ ಮೀಲ್ಸ್ ಕೂಡ ಡಿಫ್ರೆಂಟ್ ಆಗಿದೆ ಟೇಸ್ಟು. ನಮ್ಮ ಮನೇಲಿ ಮಾಡ್ತಾರೆ, ಸ್ವಲ್ಪ ಸ್ವೀಟಾಗಿ ಮಾಡ್ತಾರೆ, ಬಟ್ ಇದು ಸ್ವೀಟ್ ಇಲ್ಲ. ಬಿಟರ್ನೆಸ್ ಇದೆ, ಹಾಗಲಕಾಯಿ ಬಿಟರ್ನೆಸ್ ಸ್ವಲ್ಪ ಹಾಗೇ ಇದೆ. ಬಟ್ ಅನ್ನಕ್ಕೆ ಕಲಿಸ್ಕೊಂಡ್ರೆ ಪ್ರಾಬಬ್ಲಿ ನೋಡೋಣ, ಅನ್ನಕ್ಕೆ ಕಲಿಸ್ಕೊಂಡು ನೋಡೋಣ ಹೇಗಾಗುತ್ತೆ ಅಂತ. ಅನ್ನಕ್ಕೆ ಕಲಿಸ್ಕೊಂಡ್ರೆ ಅಷ್ಟೊಂದು ಕಹಿ ಅನಿಸಲ್ಲ. ಸೊ ಡೆಫಿನೆಟಾಗಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿದೆ. ಓವರಾಲ್ ಮೀಲ್ಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಬುಧವಾರ ಶುಕ್ರವಾರ ಮಶ್ರೂಮ್ ಪಲಾವ್ ಅಂತ ಮಾಡ್ತಾರೆ, ಭಾಳ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರು ಇಷ್ಟ ಆಗುತ್ತೆ. ಇಲ್ಲಿ ಮುದ್ದೆ ಊಟನೂ ಸಿಗುತ್ತೆ, ಚಪಾತಿನೂ ಸಿಗುತ್ತೆ. ಬಟ್ ನಂಗೆ ಇಲ್ಲಿ ಅನ್ನ ಸಾಂಬಾರು ಅಂದರೆ ತುಂಬ ಇಷ್ಟ ಆಗುತ್ತೆ. ಇವರೆಲ್ಲ ಉಸ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ರೆಗ್ಯುಲರಾಗಿ ಇಲ್ಲ. ಸೊಪ್ಪು ಸಾರು ಮಾಡಿದ್ರೆ ನಾಳೆ ಬೇಳೆ ಸಾರು ಮಾಡ್ತಾರೆ. ಮತ್ತು ಮಂಡ್ಯ ಸ್ಟೈಲಲ್ಲಂತೂ ಉಪನೆಸರಂತೂ ಕಂಟಿನ್ಯೂಟಿ ಇರುತ್ತೆ. ಮುದ್ದೆ ಊಟ ಒಳ್ಳೆ ಊಟ ನಮ್ಗೆ ಭಾಳ ಇಷ್ಟ ಆಗುತ್ತೆ. ಸೊ ಈ ಜನರು ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಫುಡ್ಡು ಮನೆ ಊಟ ಥರನೇ ಇರುತ್ತೆ. ಸೊ ಅದಕ್ಕೆ ನಾನು ರೆಗ್ಯುಲರಾಗಿ ಇಲ್ಲೇ ಬರ್ತೀನಿ. ಒಳ್ಳೆ ಮುದ್ದೆ ಊಟ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿದ್ದೆ ಬರ್ತಿದೆ, ಇಲ್ಲೇ ಹಾಸ್ಕೊಟ್ರೆ ಹಾಗೆ ಮಲ್ಕೊಂಡ್ಬಿಡ್ತೀನಿ. ಪ್ಯೂರ್ ವೆಜ್ ಸೈಡ್ ಡಿಶ್ ರಾಗಿ ಮುದ್ದೆ ಜೊತೆ ಸಿಗೋದು ಸ್ವಲ್ಪ ಕಷ್ಟ ಬೆಂಗಳೂರಲ್ಲಿ, ಬಟ್ ಶ್ರೀ ಚೌಡೇಶ್ವರಿ ತಿಂಡಿ ಮನೇಲಿ ಸಿಗ್ತಾ ಇದೆ. ಸೊ ಡೆಫಿನೆಟ್ ಆಗಿ RR ನಗರ್ ಕಡೆ ಬಂದರೆ ಇಲ್ಲಿ ವಿಸಿಟ್ ಮಾಡೋದು ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಹಾಗೆಯೇ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.